ಕಾಡಿನಲ್ಲಿ ಹಕ್ಕಿಗಳು ಮತ್ತೆ ಮೋಡರಾಯನ ನಡುವೆ ಚರ್ಚೆ ನಡೀತಾ ಇತ್ತು. ಈ ಸಲ ಈಗಾಗಲೇ ತುಂಬ ತಡವಾಗಿದೆ ಹಕ್ಕಿಗಳೇ. ನೀವೆಲ್ಲರೂ ಮಳೆಗಾಗಿ ಆಹಾರ ಸಂಗ್ರಹಣೆ ಮತ್ತು ನಿಮ್ಮ ನಿಮ್ಮ ಗೂಡುಗಳನ್ನು ರಿಪೇರಿ ಮಾಡಿಕೊಳ್ಳಿ. ಯಾವಾಗ ನಮ್ಮ ಕಾಡಿಗೆ ಮಳೆ ಸುರಿಸ್ತೀಯಾ ಮೋಡ ಗೆಳೆಯ? ಈ ಸಲ ನಿಮಗೆ 2 ದಿನದ ಕಾಲಾವಕಾಶ ಕೊಡ್ತೇನೆ. ಅದರೊಳಗಡೆ ನೀವು ನಿಮ್ಮ ನಿಮ್ಮ ಕೆಲಸಗಳನ್ನು ಮುಗಿಸಿಕೊಳ್ಳಿ. ಮೈನಾ ಹಕ್ಕಿ ಆಹಾರ ಸಂಗ್ರಹಣೆ ಶುರು ಮಾಡ್ತಾಳೆ. ಸಿರಿ ಕೂಡ ಆಹಾರ ಸಂಗ್ರಹಣೆ ಮಾಡೋದಕ್ಕೆ ಶುರು ಮಾಡ್ತಾಳೆ. ಕವ್ವ ಮಾತ್ರ ಆರಾಮವಾಗಿ ಸಮಯ ಕಳೀತಾ ಇದ್ದ. ಅವನನ್ನು ನೋಡಿದ ಮೈನಾ ಕವ್ವನ ಹತ್ತಿರ ಬಂದು ಹೇಳ್ತಾಳೆ, ಏನ್ ಕವ್ವ, ನಿನಗೆ ಮೋಡ ಗೆಳೆಯ ಹೇಳಿದ್ದು ಗೊತ್ತಿಲ್ವಾ? ನೀನಿನ್ನೂ ಆರಾಮವಾಗಿ ದಿನ ಕಳೀತಾ ಇದ್ದೀಯಲ್ಲ. ಆಹಾರ ಸಂಗ್ರಹಣೆ ಮಾಡು. ನಿನ್ನ ಗೂಡು ಸರಿ ಇದೆಯಾ? ಅಂದ ಹಾಗೆ ಮೈನಾ, ಮೋಡ ಗೆಳೆಯ ಮಳೆ ಸುರಿಸ್ತಾನೆ ಅಂತ ಹೇಳಿದಾನೆ. ನಿಜ, ಎಷ್ಟೊತ್ತು ಸುರಿಸ್ಬೋದು? ಮಳೆ ಕಡಿಮೆ ಆದಮೇಲೆ ಆಹಾರ ಹುಡುಕಿಕೊಳ್ತೇನೆ. ನೀನು ಟೆನ್ಷನ್ ಮಾಡ್ಕೊಳ್ಬೇಡ ಮೈನಾ. ನೀನೆಷ್ಟು ಒಳ್ಳೆಯವಳು, ನನ್ನ ಬಗ್ಗೆ ಎಷ್ಟು ಕೇರ್ ಮಾಡ್ತೀಯಾ ನೋಡು. ಕವ್ವ, ನನ್ನ ಮಾತು ಕೇಳು ಅಂತ ಮೈನಾ ಎಷ್ಟೇ ಹೇಳಿದ್ರು ಕವ್ವ ಅವನ ಪಾಡಿಗೆ ಇದ್ದು ಬಿಟ್ಟ. ಒಂದಿನದಲ್ಲಿ ಮೈನಾಳ ಆಹಾರ ಸಂಗ್ರಹಣೆನೂ ಮುಗೀತು. ಅಂತೂ ಇವತ್ತಿನ ಆಹಾರ ಸಂಗ್ರಹಣೆ ಮುಗೀತು. ಇನ್ನು ನಾಳೆಗೆ ನನ್ನ ಗೂಡು ರಿಪೇರಿ ಮಾಡಬೇಕು. ಗೂಡು ಚೆನ್ನಾಗೇ ಇದೆ, ಆದರೆ ಮಳೆ ದಿನ ಬಿಡದೆ ಬಂದರೆ ಸಮಸ್ಯೆ ಏನಾದರೂ ಆಗಿಬಿಟ್ರೆ ಅದಕ್ಕೆ ನಾಳೆ ರಿಪೇರಿ ಮಾಡ್ತೇನೆ ಅಂತ ಮೈನಾ ಮರುದಿನನೇ ಗೂಡು ರಿಪೇರಿ ಮಾಡೋದಕ್ಕೆ ಬೇಕಾದ ಕಟ್ಟಿಗೆಗಳನ್ನು ತರಲು ಕಾಡಿನ ಕಡೆಗೆ ಹೊರಡ್ತಾಳೆ. ಇಲ್ಲಿ ಹರಿತೋತ ಸಿರಿ ಕೂಡ ತಮ್ಮ ಗೂಡು ರಿಪೇರಿ ಮಾಡ್ತಾ ಇರ್ತಾರೆ. ಆದರೆ ಕವ್ವ ಮಾತ್ರ ಆರಾಮವಾಗಿ ಗೂಡಲ್ಲಿ ಆಕಾಶ ನೋಡ್ತಾ ಮಲಗಿದ್ದ. ಯಾಕೆ ಎಲ್ಲರೂ ಇಷ್ಟೊಂದು ಕಷ್ಟಪಡ್ತಿದ್ದಾರೋ ಗೊತ್ತಿಲ್ಲ. ನಾನೆಷ್ಟು ಆರಾಮವಾಗಿ ಇದ್ದೇನೆ, ಅವರಿಗೂ ಕೂಡ ನಂತರನೇ ಆರಾಮವಾಗಿ ಇರೋದಕ್ಕೆ ಆಗಲ್ವಾ? ಮಳೆ ಬಂದರೆ ಏನಾಯಿತು, ಬರಲಿ. ಮಳೆ ಮುಗಿದ ನಂತರ ಇಲ್ಲೇ ಹತ್ತಿರದಲ್ಲಿ ಇದ್ದ ಗದ್ದೆಗೆ ಹೋಗಿ ಆಹಾರ ತಂದರೆ ಆಯಿತು. ಇನ್ನು ನನ್ನ ಗೂಡು ಚೆನ್ನಾಗೇ ಇದೆ. ಇನ್ನು 4 ಮಳೆಗಾಲ ದಾಟಬಹುದು. ಮಳೆನೂ ಶುರುವಾಯಿತು. ದಿನ ಬಿಡದೆ ಮರುದಿನನೂ ಮುಂದುವರಿತು. ಮೈನಾ ಆರಾಮವಾಗಿ ಬೆಚ್ಚಗೆ ಮನೆಯೊಳಗಡೆ ಇದ್ದ ಆಹಾರನ ತಿಂದು ಆರಾಮವಾಗಿ ಮಳೆನ ನೋಡ್ತಾ ಸಮಯ ಕಳೀತಾ ಇದ್ಲು. ಆದರೆ ಇಲ್ಲಿ ಕವ್ವನ ಸ್ಥಿತಿ ದೇವೇ ಗತಿ. ಕವ್ವನ ಗೂಡಲ್ಲಿ ನೀರು ತುಂಬಿ ಕವ್ವ ಗೂಡಿನಿಂದ ಹೊರಬಂದು ಮರದ ರೆಂಬೆಗಳಲ್ಲಿ ತನ್ನನ್ನು ತಾನು ಅಡಗಿಸಿಕೊಳ್ತಿದ್ದ. ಈಗ ಮಳೆ ಮುಗಿಬಹುದು ಅಂತ ಕಾಯ್ತಾ ಇದ್ದೇನೆ. ಈ ಮಳೆ ಬಿಡ್ತಾನೇ ಇಲ್ಲ. 2 ದಿನದಿಂದ ಏನೂ ತಿಂದಿಲ್ಲ. ಹತ್ತಿರದಲ್ಲಿರೋ ಗದ್ದೆಗೆ ಹೋದರೆ ಅಲ್ಲಿ ನೀರು ತುಂಬಿಕೊಂಡಿದೆ. ಏನು ಆಹಾರ ಸಿಗ್ತಾ ಇಲ್ಲ. ಒಂದು ಕಡೆಯಲ್ಲಿ ಚಳಿಯಲ್ಲಿ ಸಾಯೋ ಥರ ಆಗ್ಬಿಟ್ಟಿದ್ದೇನೆ. ಮೈನಾ ಹೇಳೋ ಮಾತು ಕೇಳಬೇಕಿತ್ತು, ನಾನು ತಪ್ಪು ಮಾಡಿಬಿಟ್ಟೆ. ಈಗ ನನಗೆ ಮೈನಾಳೇ ಗತಿ ಅಂತ ಚಳಿಲಿ ನಡುಕ್ತಾ ಕಷ್ಟಪಟ್ಟು ಮೈನಾಳ ಮನೆ ಕಡೆ ಹಾರಾಡ್ತಾನೆ. ಮೈನಾಳ ಮನೆಗೆ ಬಂದ ಕವ್ವ ಚಳಿಲಿ ನಡುಕ್ತಾ ಇದ್ದ. ಅವನನ್ನು ನೋಡಿ ಅಯ್ಯೋ ಪಾಪ ಅನಿಸಿ ಮೈನಾ ಅವನಿಗೆ ಇರೋದಕ್ಕೆ ಗೂಡು, ತಿನ್ನೋದಕ್ಕೆ ತಾನು ಸಂಗ್ರಹಿಸಿಟ್ಟಿದ್ದ ಆಹಾರ ಕೊಡ್ತಾಳೆ. ಇವಾಗಲಾದರೂ ಅರ್ಥ ಆಯ್ತಾ ನಿಂಗೆ ನಾನು ಹೇಳಿದ್ದು ಏನು ಅಂತ? ಆಹಾರ ತಿಂದು ಬೆಚ್ಚಗೆ ಗೂಡು ಸಿಕ್ಕಿದ್ರಿಂದ ಕವ್ವ ನಿದ್ದೆಯಲ್ಲಿ ತೂಕಡಿಸ್ತಾ ಇದ್ದವ ಆರಾಮವಾಗಿ ಗೂಡಲ್ಲಿ ಮಲಗ್ಬಿಟ್ಟ. ಮೈನಾಳ ಮಾತು ಕವ್ವನನ್ನು ತಲುಪಲೇ ಇಲ್ಲ.